ಓಂ ಗುರುಭ್ಯೋ ನಮಃ. ತಮಗೆಲ್ಲರಿಗೂ ಜ್ಞಾನ ಭಂಡಾರ ಚಾನಲ್ಗೆ ಆತ್ಮೀಯವಾದಂಥ ಆದರದ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶರಣಬಸವೇಶ್ವರರ ಅದ್ಭುತವಾದಂಥ ಸಾಲುಗಳ ಅರ್ಥವನ್ನು ತಿಳಿಯೋಣ. ಇವತ್ತಿನ ವಚನ: ನಂಬಿಕೆ ಇಲ್ಲದ ಮನಸ್ಸು ನಂಬಿದರೂ ದೇವರು ಸಿಗುವುದಿಲ್ಲ. ಈ ವಚನದ ಅರ್ಥ ಹೀಗಿದೆ: ಮನಸ್ಸಿನಲ್ಲಿ ಸತ್ಯವಾದ ಭಕ್ತಿ ಮತ್ತು ನಂಬಿಕೆ ಇರಬೇಕು. ಹೊರಗೆ ತೋರಿಸೋ ಭಕ್ತಿಯಿಂದಲ್ಲ ದೇವರು ಸಿಗುವುದಿಲ್ಲ. ಹೊರಗೆ ತೋರಿಸುವ ಭಕ್ತಿಯಿಂದ ದೇವರು ನಮಗೆ ಸಿಗುವುದಿಲ್ಲ. ಮನಸ್ಸಿನಲ್ಲಿ ಅಚಲವಾದ ಭಕ್ತಿ ಮತ್ತು ಶ್ರದ್ಧೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರಬೇಕು ಅಂತ ಹೇಳಿ ಬಸವೇಶ್ವರರು ಹೇಳ್ತಾರೆ. ದೇವರು ಕೇವಲ ಮಾತಿನಲ್ಲಿ ನಂಬಿದರೆ ಸಾಲದು. ದೇವರನ್ನು ನಾವು ಮಾತಿನಲ್ಲಿ ಹೇಳ್ತೀವಿ, ದೇವರಂದರೆ ನನಗೆ ಅಷ್ಟು ದೇವರ ಮೇಲೆ ನಂಬಿಕೆ ಇದೆ, ಇಷ್ಟು ದೇವರ ಮೇಲೆ ನಂಬಿಕೆ ಇದೆ, ನಾನು ದೇವರ ಕಾರ್ಯವನ್ನು ಮಾಡದೆ ಯಾವ ಕೆಲಸವನ್ನೂ ಮಾಡುವುದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿರ್ಬೋದು ನೀವು. ದೇವರನ್ನು ಕೇವಲ ಮಾತಿನಲ್ಲಿ ನಂಬಿದರೆ ಸಾಲದು, ಮನಸ್ಸು ಶುದ್ಧವಾಗಿರಬೇಕು. ಮಾತಿನಲ್ಲಿ ದೇವರ ಬಗ್ಗೆ ಮಾತನಾಡಿದರೆ ಸಾಲದು, ಒಳಗಿನಿಂದ ಮನಸ್ಸು ಕೂಡ ಶುದ್ಧವಾಗಿರಬೇಕು. ಲೋಭ, ಅಹಂಕಾರ, ದ್ವೇಷ ಇದ್ದರೆ ಭಕ್ತಿ ಪೂರ್ಣವಾಗುವುದಿಲ್ಲ. ನಮ್ಮಲ್ಲಿ ತುಂಬಿದಂಥ ಅಹಂಕಾರ, ದ್ವೇಷ, ಇನ್ನೊಬ್ಬರಿಗೆ ಕೇಡು ಬಯಸುವಂತಹ ಗುಣ, ನಮ್ಮ ಅಂತರಾಳದಲ್ಲಿ ಇನ್ನೊಬ್ಬರ ಬಗ್ಗೆ ದ್ವೇಷಿಸುವಂತಹ ಗುಣಗಳಿದ್ದರೆ ನಮ್ಮ ಭಕ್ತಿ ಎಂದಿಗೂ ಪೂರ್ಣವಾಗುವುದಿಲ್ಲ ಎನ್ನುವುದು ಶರಣಬಸವೇಶ್ವರರ ಮಾತು. ನಿಜವಾದ ನಂಬಿಕೆ ಅಂದರೆ ಹೇಗೆ? ನಿಜವಾದ ನಂಬಿಕೆ ಹೇಗಿರುತ್ತೆ ಅಂತ ಹೇಳಿದರೆ, ಸತ್ಯವಾಗಿ ಬದುಕುವುದು, ಯಾವತ್ತಿಗೂ ಯಾರಿಗೂ ಮೋಸ, ಸುಳ್ಳು, ವಂಚನೆ ಮಾಡದೆ ನಮಗಾಗಿ, ಬೇರೆಯವರಿಗಾಗಿ, ಲೋಕಕ್ಕಾಗಿ ಸತ್ಯವಾಗಿ ಬದುಕುವುದು, ಇತರರಿಗೆ ಕೆಡುಕು ಮಾಡದೇ ಇರುವುದು, ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು, ಯಾರೋ ನೋಡುತ್ತಾರೋ, ಯಾರೋ ಹೇಳುತ್ತಾರೋ ಎಂದು ಕೆಲಸ ಮಾಡುವುದಿಲ್ಲ. ನಮ್ಮ ಮನಸ್ಸಿನಿಂದ ಸರಿಯಾದಂತಹ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು. ನಮ್ಮ ಶರಣಬಸವೇಶ್ವರರು ಹೇಳುವುದು ಏನೆಂದರೆ, ಭಕ್ತಿ ಅಂದರೆ ಹೊರಗಿನ ಪ್ರದರ್ಶನ ಅಲ್ಲ, ಒಳಗಿನ ಸತ್ಯ, ಅಂತರಂಗದ ಶುದ್ಧಿ ಅಂತಾನೆ ಹೇಳ್ಬೋದು. ಮನಸ್ಸು ಶುದ್ಧವಾಗಿದ್ದರೆ ದೇವರು ದೂರದಲ್ಲೆಲ್ಲೋ ಇಲ್ಲ, ನಮ್ಮೊಳಗೇ ಇದ್ದಾನೆ, ನಮ್ಮ ಅಂತರಂಗದೊಳಗೇ ಇದ್ದಾನೆ. ನಮ್ಮ ಶುದ್ಧವಾದ ಮನಸ್ಸಿನಲ್ಲಿ ಆ ದೇವರು ನೆಲೆಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ವಚನದ ಅರ್ಥವನ್ನು ತಿಳಿದುಕೊಂಡಿದ್ದೀರಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಚನ, ಆ ವಚನದ ಅರ್ಥದೊಂದಿಗೆ ಬಸವೇಶ್ವರ ಅದ್ಭುತವಾದಂಥ ಇನ್ನೊಂದು ಹಿತ ನುಡಿಯೊಂದಿಗೆ ನಿಮ್ಮ ಮುಂದೆ ಬರುವೆ. ಹೋಗಿ ಬರುವೆ. ಶರಣು ಶರಣಾರ್ಥಿಗಳು.